ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಬಳ್ಳಾರಿಯ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಮತ್ತೆ ಒಂದಾಗಿದ್ದಾರೆ. ಈ ಒಂದಾಗುವ ಮೂಲಕ ಮತ್ತೆ ಬಿಜೆಪಿಯಲ್ಲಿ ಮತ್ತೆ ಶಕ್ತಿ ಪ್ರದರ್ಶನ ಆಗ್ತಿದೆ ಅಂತ ಹೇಳ್ಬೋದು. ಈಗ ಸ್ವತಃ ನಮ್ಮ ಜೊತೆ ಶ್ರೀರಾಮುಲು ಅವರನ್ನು ಮಾತಾಡ್ಸೋಣ. ಸರ್, ಈಗ ಎಲ್ಲೇ ಒಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಅಂದ್ರೆ ಜನಾರ್ದನ ರೆಡ್ಡಿ ವಿರುದ್ಧ ನೀವು ಸಹ ಬಹಿರಂಗವಾಗಿ ಮಾತಾಡಿದ್ರಿ, ಈಗೆಲ್ಲ ಒಂದಾಗಿರಿ, ಏನು ಅನ್ಸುತ್ತೆ ಸರ್ ನಿಮ್ಗೆ? ನೋಡ್ರಿ, ಇಡೀ ರಾಜ್ಯದಲ್ಲಿ ಪಕ್ಷ ಅನ್ನೋಂಥದ್ದು ಸಂಘಟನೆ ಆಗಬೇಕು. ಸಂಘಟನೆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿದ್ದಂಥ ಕಾರ್ಯಕರ್ತರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗಬೇಕಾದ್ರೆ ಇವತ್ತು ರಾಮ್ಲೂರಿನಿಂದನೇ ಪ್ರಾರಂಭ ಆಗಬೇಕು. ಯಾಕಂದ್ರೆ ಒಂದು ಸಮಯದಲ್ಲಿ ನಾನು ಹೇಳಿದ್ದೆ, ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನನ್ನ ಹಿರಿಯ ನಾಯಕರನ್ನ ಹೊಡೆದಂಥ ಎಲ್ಲರೂ ಕೂಡ ಕಟ್ಟುವಂಥ ಕೆಲಸ ಮಾಡ್ತೀನಿ ಅಂತೇಳಿ ಅವತ್ತು ನಾನು ಮಾತನ್ನೇನು ಕೊಟ್ಟಿದ್ದೆ. ಅದು ನನ್ನಿಂದ ಪ್ರಾರಂಭ ಆಗಬೇಕೆಂದು ಇವತ್ತು ನಾನು ಪ್ರಾರಂಭ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪಾರ್ಟಿ ಅವಕಾಶ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅಡ್ಡಾಡ್ತೀನಿ. ಪಾರ್ಟಿ ಅವಕಾಶ ಕೊಟ್ಟರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ 30 ಜಿಲ್ಲೆಗಳಲ್ಲಿ ಅಡ್ಡಾಡ್ತೀನಿ. ಒಡೆದಂಥ ಎಲ್ಲ ಮನಸ್ಸುಗಳನ್ನು ಒಂದು ಮಾಡಿ ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೀನಿ. 2028ಕ್ಕೆ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಲು ಸಲ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಜನಾರ್ದನ ರೆಡ್ಡಿ ಸರ್ ಕರ್ಕೊಂಡು ನೋಡ್ರಿ, ಎಲ್ಲರೂ ಸೇರಿಕೊಂಡು, ಯಾಕಂದ್ರೆ ಪಾರ್ಟಿ ಅಂದರೆ ಇವತ್ತು ಕೇವಲ ರಾಮ್ಲು ಜನಾರ್ದನ ರೆಡ್ಡಿ ಅಲ್ಲ, ಎಲ್ಲರೂ ಸೇರಿದ್ರೇ ಪಾರ್ಟಿ ಆಗುತ್ತೆ. ಹಂಗಾಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಹೋಗ್ಬೇಕು. ಮೆಸೇಜ್ ಹೆಂಗಿರ್ಬೇಕಂದ್ರೆ ರಾಮ್ಲು ಅವರು ಹೇಳಿದ್ರು, ಅವರಿಂದನೇ ಪ್ರಾರಂಭ ಆಯಿತು ಅನ್ನೋಂಥ ಒಂದು ವಿದ್ಯಮಾನ ಇರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಮ್ದು ಯಾವುದೇ ವಿಚಾರವನ್ನು ಇವತ್ತು ನಮ್ಮ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ರಾಮ್ಲೂರು ಇವತ್ತು ಅಂದರೆ ರಾಮ್ಲೂರು ಒಳ್ಳೇದಾಗಬೇಕಂತೇಳಿ ಇಲ್ಲಿ ಕೇಂದ್ರ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಸೇರಿ ಮಾಡಿರೋ ಕಾರಣ ಇವತ್ತು ಅವ್ರ ಮನಸ್ಥಿತಿ ಹಂಗಿತ್ತು, ಒಂದಾಗಬೇಕನ್ನಂಥ ಮನಸ್ಥಿತಿ ಇತ್ತು. ಕಾರ್ಯಕರ್ತರು ಕೂಡ ಒಂದು ಮನಸ್ಥಿತಿ ಹಂಗಿತ್ತು, ಇಡೀ ನಾಯಕರದು ಮನಸ್ಥಿತಿ ಇತ್ತು. ಒಡೆದೋದಂಥ ಮನಸ್ಸುಗಳೆಲ್ಲ ಒಳ್ಳೇದಾಗಬೇಕಂದೇಳಿ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೆ. ನಾನು ಹೇಳಿದಂಥ ಟೈಮಲ್ಲಿ ನನ್ನಿಂದ ಪ್ರಾರಂಭ ಆಗಬೇಕನ್ನಂಥ ಕಾರಣದಿಂದ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ. ಕಾರ್ಯಕರ್ತರು ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಮುಂಬರುವಂಥ ದಿನಗಳು ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೀವಿ. ಮತ್ತೆ ಗಾಲಿ ಜನಾರ್ದನ ರೆಡ್ಡಿ ಅವರು ನೀವು ಒಂದಾದರೆ ಮತ್ತೆ ಈ ಭಾಗದಲ್ಲಿ ಪಕ್ಷಕ್ಕೆ ಬಲ ಬರ್ತಾ ಅಲ್ಲ, ಅದೇ ರೀತಿಯಾಗಿ ಇವತ್ತು ಒಂದಾಗಿರಿ ಸರ್. ನಾನು ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಕೇವಲ ಒಂದು ಕಾರ್ಯಕರ್ತರಿದ್ದಂತೆ. ಈ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅನ್ಯ ಜಾತಿ ಜನರು ಕೂಡಿದ್ರೇ ಸಂಘಟನೆ ಶಕ್ತಿ ಅಧಿಕಾರ ಬರಲಿಕ್ಕೆ ಒಂದು ದೊಡ್ಡ ವೆಪನ್ ಆಗಿ ಹೊರಗಡೆ ಬರುತ್ತೆ. ಅದು ಕೇವಲ ರಾಮ್ಲೂರು ಅಂದರೆ ರಾಮ್ಲೂರು ಏನು ಮಾಡೋಕ್ಕಾಗುತ್ತೆ, ಜನಾರ್ದನ ರೆಡ್ಡಿ ಏನು ಮಾಡೋಕ್ಕಾಗುತ್ತೆ? ಎಲ್ಲರೂ ಸೇರ್ಬೇಕು. ಅವ್ರ ಮನಸ್ಸಿನಲ್ಲಿದ್ದಂಥ ಭಾವನೆಗಳು ಹೆಂಗಿದ್ದಂದ್ರೆ ಅವರಿಬ್ಬರು ಕೂಡಿದ್ರೆ ಒಳ್ಳೇದಾಗುತ್ತೆ ಅನ್ನೋಂಥ ಭಾವನೆಗಳೇನಿದ್ದಾನೋ ಮುಂಬರುವಂಥ ದಿನಗಳಲ್ಲಿ ಕಾರ್ಯಕರ್ತರ ಭಾವನೆಗಳು ತಕ್ಕಂಗೆ ನಾವು ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ, ಯಾವತ್ತೂ ಕೂಡ ಏನಂದ್ರೆ ನಾನೇನು ನೋಡ್ರಿ, ರಾಜಕಾರಣದಲ್ಲಿ ಒಂದು ಕುಟುಂಬದಲ್ಲಿ ಕೆಲವೊಂದು ವೈಮನಸ್ಸುಗಳು ಇರ್ತಾವ. ಎಲ್ಲ ಒಂದು ಕಡೆ ಏನೋ ಆಗಿತ್ತು, ಇದನ್ನು ಪಾರ್ಟಿ ಸರಿ ಮಾಡಿ ಅಂತ ನಂದಲ್ಲ, ನಮ್ಮೆಲ್ಲ ನನ್ನ ಅಣ್ಣ ತಮ್ಮಂದ್ರೆ ನನ್ನ ಕುಟುಂಬ ಸರಿ ಮಾಡಿದೆ. ಇವತ್ತು ನಿಮ್ದು ಮೊನ್ನೆ ಅದ ಡೋರ್ನ ಬಂದ್ ಮಾಡಿದ್ರಿ, ಮತ್ತೆ ಅಲ್ರಿ ಆ ತರ ಏನಿಲ್ಲ. ನೀವು ನೋಡ್ರಿ ಅಲ್ಲರಿ ಯಾವುದು ಇಲ್ಲ. ಯಾಕಂದ್ರೆ ಅವತ್ತು ಅವತ್ತು ನಮ್ಗೇನು ಹಾಗೆ ಕಾಗಿ ಕೂಡಾಕ ಕೊಂಬೆ ಮರಕ ನಮ್ಮ ಪರಿಸ್ಥಿತಿ ಹಂಗೆ ಇತ್ತು. ಯಾರೋ ವಾಸ್ತುವರು ಹೇಳಿದ್ರು ಗೋಡೆ ಕಟ್ಟಿದ್ರು, ನೀವ್ ಹೇಳಿದ್ರು ಅವ್ರಿಬ್ರು ಜಗಳ ಮಾಡಿದ್ಕೋ ಗೋಡೆ ಕಟ್ಟಿದ್ರು ಅಂದ್ರೆ ನಾನೇನ್ ಮಾಡ್ಲಿ? ಅಲ್ಲ, ನೋಡ್ರಿ, ವಾಸ್ತುವ್ರು ತೆಗಿಯಂದ್ರೆ ತೆಗಿತೀವಿ, ಹಿಡ್ಕೊಂಡ್ರೆ ಹಿಡ್ಕೊಂತೀವಿ. ನಮ್ದು ಏನೈತ್ರಿ, ಎಲ್ಲ ಕೂಡ ವಾಸ್ತು ಮೇಲೆ ಎಲ್ಲ ಕೂಡ ಬಡವ್ರು ಕೂಡ ಇವತ್ತು ವಾಸ್ತು ನಂಬ್ತಾರೆ, ನಾವು ವಾಸ್ತು ನಂಬ್ತೀವ್ರಿ. ಅಲ್ಲಿ ಅದೋ ಒಂದು ಕುಣಿ ಮುಚ್ಚಂದ್ರೆ ಮುಚ್ಚಿದಪ್ಪ. ಎಲೆಕ್ಷನ್ ಸೋತಿದ್ವಿ, ಸೋತ ನಂತರ ಇವೆಲ್ಲ ಬಂದು ನಮ್ಮ ತಲೆ ಮೇಲೆ ಬಂದ್ಮೇಲೆ ನಾವೇನ್ ಮಾಡ್ಬೇಕು? ವಾಸ್ತುವ್ರು ಹೇಳ್ದಂಗೆ ಕೇಳಿದ್ರೆ ಪುನಃ ಮತ್ತೆ ಗೆಲ್ಲಿತೀವಿ ಅನ್ನೋಂಥ ಪ್ರಯತ್ನದಲ್ಲಿ ಇದೊಂದು ಪ್ರಯತ್ನ. ಇದೇಂದ್ರ ಮಾಜಿ ಸಚಿವ ಆದಂತ ಶ್ರೀರಾಮುಲು ಅವರು ಮಾತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿ ಕೊಪ್ಪಳ.